ನಮಸ್ತೆ. 26/11/2 ಬುಧವಾರ ದಿನ. ಈ ದಿನದಲ್ಲಿ ಇರುವಂಥ ವಿಶೇಷಗಳನ್ನ ನೋಡೋಣ. ಷಷ್ಠಿ ಇದೆ, ಸುಬ್ರಹ್ಮಣ್ಯ ಷಷ್ಠಿ ಅಂತೀವಿ. ಚಂಬಾ ಷಷ್ಠಿ ಅಂತಾನೂ ಅಂತಾರೆ, ಇದನ್ನು ಸ್ಕಂದ ಷಷ್ಠಿ ಅಂತಾನೂ ಅಂತಾರೆ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:23, ಸೂರ್ಯ ಅಸ್ತಮನ ಸಂಜೆ 5:50ಗೆ. ಈ ದಿನದ ವಿಶೇಷಗಳಾಗಿ ಶ್ರವಣ ಮತ್ತು ಧನಿಷ್ಠಾ ನಕ್ಷತ್ರವಿದೆ. ಇದು 2 ಮಕರ ರಾಶಿಯಲ್ಲಿ ಇರೋದರಿಂದ ಈ ದಿನ ಮಕರ ರಾಶಿ. ಬೆಳಿಗ್ಗೆ 6:23ರಿಂದ 6:24ವರೆಗೂ ಶ್ರವಣ ನಕ್ಷತ್ರದ 1ನೇ ಪಾದ. ಆನಂತರ ಮಧ್ಯಾಹ್ನ 12:49ವರೆಗೂ 2ನೇ ಪಾದ. ಆನಂತರ ಸಂಜೆ 7:12ವರೆಗೂ 3ನೇ ಪಾದ ಶ್ರವಣ ನಕ್ಷತ್ರ. 7:12 ಮೇಲೆ ಸುಮಾರು ರಾತ್ರಿ 1:33ವರೆಗೂ ಶ್ರವಣ ನಕ್ಷತ್ರದ 4ನೇ ಪಾದ. ಎಲ್ಲರೂ ಮಕರ ರಾಶಿನೇ. ರಾತ್ರಿ 1:33ನ ಮೇಲೆ, ಲೇಟ್ ನೈಟ್ನ ಮೇಲೆ ಫುಲ್ಲಾಗಿ ಧನಿಷ್ಠಾ ನಕ್ಷತ್ರವಿದೆ, 1ನೇ ಪಾದ. ಈ ರೀತಿಯಾದ ಈ ದಿನದಲ್ಲಿ ಕೆಲವು ವಿಶೇಷಗಳನ್ನ ನೋಡೋಣ. ಇವತ್ತು ದಿನ ಚೆನ್ನಾಗಿದೆಯಾ ಅನ್ನುವಂಥದ್ದನ್ನು ನೋಡೋಕ್ಕೂ ಮುಂಚೆ ಇನ್ನೂ ಕೆಲವು ವಿಷಯಗಳನ್ನ ನೋಡ್ತೀವಿ. ಏನೆಲ್ಲ ನೋಡ್ತೀವಿ ಅಂತಂದರೆ, ಒಂದು ದಿನ ಅನ್ನೋದು ಬರೀ ನಕ್ಷತ್ರದ ಮೇಲೆ ಅಲ್ಲ, ತಿಥಿಯ ಮೇಲೆ ಅಲ್ಲ, ಇನ್ನೂ ಕೆಲವು ವಿಷಯಗಳನ್ನು ನೋಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಆದ್ದರಿಂದ ಎಲ್ಲ ದಿನಗಳಲ್ಲೂ ಇರುವಂಥ ಯೋಗಗಳನ್ನು ಸ್ವಲ್ಪ ಪರಿಶೀಲಿಸಲೇಬೇಕು. ಅದರಲ್ಲೂ 26 ಅಂತ ಅನ್ನುವ ಈ ಸಂಖ್ಯಾಶಾಸ್ತ್ರ ಪ್ರಕಾರ ಶನಿಯ ಸಂಖ್ಯೆ ಆಗುತ್ತದೆ. ಹಂಗಾಗಿ 26ನೇ ತಾರೀಕಲ್ಲಿ ಇವತ್ತು ಇರುವಂಥ ದಿನ ಪ್ರಕಾರ ಶನಿಯ ಪವರ್ ನ್ಯೂಮರಾಲಜಿ ಪ್ರಕಾರ ಜಾಸ್ತಿ ಇರುತ್ತದೆ. ಆದರೂ ಇವತ್ತು ಷಷ್ಠಿ, ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಇರೋದರಿಂದ ದೋಷಗಳು ಕಡಿಮೆ ಆಗೋದು. ಇವತ್ತಿನ ದಿನ ಪ್ರಕಾರ ರಾಜ ಸನ್ಮಾನ ಉಂಟು, ಶರೀರ ಪುಷ್ಟಿಗಳು ಉಂಟು, ಶುಭಕರವಾಗಿರುತ್ತದೆ. ಇವತ್ತು ಸ್ವಲ್ಪ ಇದೇ ಡೇಟ್ನ ಬೆಳಗ್ಗೆವರೆಗೂ ರಾತ್ರಿ ಕಳಿಸಿರೋದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅದನ್ನು ಅಪ್ಲೋಡ್ ಮಾಡಿದಾಗ ತಪ್ಪು ಮಾಡಿಬಿಟ್ಟಿವಿ, ಹಂಗಾಗಿ ಕ್ಷಮಿಸಿ. ಈಗ ಬಂದಿರುವಂಥದ್ದು ಅದನ್ನೆಲ್ಲ ತೆಗೆದುಹಾಕಿ ಫ್ರೆಶ್ ಆಗಿರುತ್ತದೆ. ಇವತ್ತು ಶ್ರವಣ ಮತ್ತು ಧನಿಷ್ಠಾ ನಕ್ಷತ್ರವಿದೆ ಅಂತ ಹೇಳಿದ್ವಿ. ಆದ್ದರಿಂದ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಎಲ್ಲ ಕಾರ್ಯಗಳು ಉಂಟು. ಯಾಕೆಂತಂದರೆ ಶ್ರವಣ ನಕ್ಷತ್ರ ಅನ್ನೋದು ದೇವಗಣ. ಸೌರಮಾನ ಚಾಂದ್ರಮಾನ ಎರಡರಲ್ಲೂ ಕೂಡ ಶುಭವಾಗೇ ಇದೆ. ರಾತ್ರಿ ಮೇಲೇ ಧನಿಷ್ಠ ಬರೋದು. ಆದರೂ ಷಷ್ಠಿ ದಿನ ಪೂರ್ತಿ ಇರುತ್ತದೆ. ರಾತ್ರಿ 12 ಗಂಟೆ 2 ನಿಮಿಷ 8 ಸೆಕೆಂಡ್ವರೆಗಿದೆ. ಹಂಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಕೊಳ್ಳಿ. ಮಂಗಳ ದೋಷ ಅಂದರೆ ಅಂಗಾರಕ ದೋಷ ಇರುವವರು ಕೂಡ ಪೂಜೆ ಮಾಡಿಕೊಳ್ಳಿ. ಇವತ್ತಿನ ದಿನ ಹೀಗಿದೆ. ಇದರಲ್ಲಿ ಬರುವಂಥ ದೋಷಗಳನ್ನು ದೂರ ಮಾಡೋಕ್ಕೆ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಸಿಗುತ್ತದೆ. ಮತ್ತು ಶ್ರವಣ ನಕ್ಷತ್ರ ಚಂದ್ರನು ಶುಕ್ಲ ಪಕ್ಷ ಚಂದ್ರನು, ಆದ್ದರಿಂದ ಅಭಿವೃದ್ಧಿ ಕಾಣುತ್ತದೆ. ಇಷ್ಟೆಲ್ಲ ನೋಡ್ಕೊಳ್ಳಿ. ಮತ್ತಷ್ಟು ವಿಶೇಷಗಳನ್ನ ನಾವು ಈಗ ನೋಡೋಣ. ಇವತ್ತಿನ ದಿನದಲ್ಲಿ 100% ಶುಭ ಸಮಯನ ನೋಡೋಣ. 6:23ರಿಂದ 7:47, 9:17ರಿಂದ 12:05, ಮಧ್ಯಾಹ್ನ 1:35ರಿಂದ ರಾತ್ರಿ 11:27, ಮಧ್ಯರಾತ್ರಿ 12 ಗಂಟೆ 3 ನಿಮಿಷದಿಂದ ಬೆಳಗಿನ ಜಾವ 4:48. ಇದೆಲ್ಲ ಶುಭ ಸಮಯಗಳು. ಯಾವ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳು ಮಾಡಬಾರದ ಸಮಯ ಅಂದರೆ ಕೆಟ್ಟ ಟೈಮು ಅಂತಂದರೆ ಬೆಳಿಗ್ಗೆ 7:49ರಿಂದ 9:15 ಯಮಕಂಡ ಕಾಲ, 12 ಗಂಟೆ 7 ನಿಮಿಷದಿಂದ 1:33ವರೆಗೂ ರಾಹು ಕಾಲ, ರಾತ್ರಿ 11:29ರಿಂದ ರಾತ್ರಿ 12:01ವರೆಗೂ ಮೃತ್ಯು ಇದೆ. ಅದೇ ಥರ ರಾತ್ರಿ ಅಂತಂದರೆ ಬೆಳಗಿನ ಜಾವ 4:50ರಿಂದ ಬೆಳಗ್ಗೆವರೆಗೂ ವಿಷಕಾಲವು, ನಕ್ಷತ್ರ ವಿಷಘಟಿಕಾ ಕಾಲವು ಕೂಡುತ್ತದೆ. ಹಂಗಾಗಿ ಇವತ್ತು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಉಪಯೋಗ ಇಲ್ಲ. ಆದ್ದರಿಂದ ಏನೇ ದೋಷಗಳಾದರೂ ಈ ಸಮಯಗಳನ್ನು ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ. ಬೆಳಗ್ಗೆವರೆಗೂ ಹೆಚ್ಚು ಕಮ್ಮಿ 8:45, 9 ಗಂಟೆವರೆಗೂ ನೋಡಿದವರು ಸ್ವಲ್ಪ ಡೇಟು ಫಸ್ಟ್ ಲೈನ್ ಮಾತ್ರ 4 ಲೈನ್ ತಪ್ಪಾಗಿದೆ. ಯಾಕೆಂದರೆ ಅದನ್ನು ಮಾಡಿ ಕೊಟ್ಟು ರೆಡಿ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗ್ಬಿಡ್ತು. ಅರ್ಜೆಂಟಾಗಿ ಮಾಡಿದ್ವಿ. ನಾವು ತಪ್ಪು ಮಾಡಬಾರ್ದು, ಆದರೂ ಆಕಸ್ಮಿಕವಾಗಿ ಆಗಿದೆ. ಈಗ ಸರಿ ಇದೆ, ಈಗ ನೋಡುವಂಥದ್ದು ಸರಿ ಇದೆ. ಇದನ್ನು ಫಾಲೋ ಮಾಡ್ಕೊಳ್ಳಿ. ಮುಂದೆ ತೊಂದರೆ ಆಗದೆ ತಪ್ಪಾಗದೆ ನೋಡ್ಕೊಳ್ತೀವಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.